ಇನ್ನು ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದ ಕಾಂತಾರ ಚಾಪ್ಟರ್ 1 ಸಿನಿಮಾ ಅದ್ಭುತ ಯಶಸ್ಸು ಗಳಿಸಿದ್ದಕ್ಕೆ ಹರಕೆ ತೀರಿಸಿದರು. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವೇಳೆ ದೈವ ಬಂದು ತೊಡೆ ಮೇಲೆ ಮಲ್ಕೊಂತು ಅಂತೆಲ್ಲ ವಿವಾದ ಆಗಿತ್ತಲ್ಲ. ಈಗ ಮಂಗಳೂರಿನಲ್ಲಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿದೆ. ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯ ಇಲ್ಲ, ಭಾವನೆಗಳ ಮೇಲೆ ಆರಾಧನೆಯನ್ನ ಮಾಡ್ತಾ ಇದ್ದೇವೆ, ನಮ್ಮ ದೈವ ಅಪವಾದದಿಂದ ಮುಕ್ತ ಇದೆ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಅವರ ಸೇವೆಯನ್ನ ದೈವಗಳು ಸ್ವೀಕರಿಸಿವೆ ಹೀಗಂತ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿ ಸಮಿತಿಯವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಕೆಲವರೆಲ್ಲ ನೆಟ್ಟಲ್ಲಿ ಯಾರು ಈ ಥರ ಹೋಗ್ಬಿಟ್ಟು ದೈವ ನರ್ತಕರು ತೊಡೆ ಮೇಲೆ ಮಲ್ಕೊಂಡ್ರೋ ಅದು ದೈವವೇ ಅಲ್ಲ, ಆ ಥರ ಮಲಗಿದ್ದು ದೈವ ನರ್ತಕ, ಈ ಪದ್ಧತಿನೇ ನಮ್ಮಲ್ಲಿ ಇಲ್ಲ ಅಂತೆಲ್ಲ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಈಗ ಆಡಳಿತ ಮಂಡಳಿಯವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಅದು ದೈವಗಳು ನಡ್ಕೊಂಡಿರೋ ರೀತಿ ಅಂತ. ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ನಡೆದಂತಹ ನೇಮದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಮಾತನಾಡದೇ ಇದ್ದೇವೆ ಎಂದು ಹೇಳಿದ ಕಾರಣ ಕ್ಷೇತ್ರದಲ್ಲಿಯೇ ಟಿವಿ ಮಾಧ್ಯಮಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಮಾತನಾಡುವ ವ್ಯಕ್ತಿಗಳಿಗೂ ಆಹ್ವಾನವನ್ನು ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಮೊನ್ನೆ ನಡೆದಂತಹ ಹೊಂಬಾಳೆ ಫಿಲ್ಮ್ಸಿನವರ ವತಿಯಿಂದ ನಡೆದಂತಹ ಹರಕೆ ನೇಮದ ಬಗ್ಗೆ ನಮಗೆ ಯಾರಿಗೂ ಗೊಂದಲ ಇಲ್ಲ. ಯಾರೋ ಬೇರೆ ವ್ಯಕ್ತಿಗಳಿಗೆ ಟಿವಿ ಮಾಧ್ಯಮದಲ್ಲಿ ಕುಳಿತುಕೊಳ್ಳುವಂತಹ ವ್ಯಕ್ತಿಗಳಿಗೆ ಸಂಶಯವನ್ನು ಉಂಟು ಎಂದು ಟಿವಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಹೊರತು ಈ ಕ್ಷೇತ್ರಕ್ಕೆ ಬಂದು ಯಾವ ಪ್ರಶ್ನೆಯನ್ನು ಯಾರೂ ಕೇಳಲಿಲ್ಲ. ಆದರೆ ದೈವಗಳು ನುಡಿದಂತಹ ಮಾತು, ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳು ಬಂದಾಗ ಮೌನದಿಂದ ಇರಬೇಕು ಎಂಬ ಮಾತನ್ನು ದೈವಗಳು ನರ್ತನ ಸೇವೆಯಲ್ಲಿ ಹೇಳಿದ ಕಾರಣ ಇವತ್ತು ದೈವಗಳ ಎದುರು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸಿನಲ್ಲಿ ಅವರ ಅನುಮತಿಯನ್ನು ತೆಗೆದುಕೊಂಡು